ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 12ನೇ ಶತಮಾನದಲ್ಲಿ ಶರಣರ ಮೇಲೆ ನಡೆಸಿದ ದಾಳಿ ಹಾಗೂ ಈಗಿನ ಕಿತ್ತೂರು ತಾಲೂಕಿನ ಕಾದರವಳ್ಳಿ ಎಂಬ ಗ್ರಾಮದಲ್ಲಿ ನಡೆದ ಘೋರ ಯುದ್ಧದ ನಂತರ ವಚನಕಾರರಾದ ಡೋಹರ ಕಕ್ಕಯ್ಯ ಕಾದರವಳ್ಳಿಯಿಂದ ಪಶ್ಚಿಮಕ್ಕೆ 15 ಕಿಲೋಮೀಟರ್ ದೂರದಲ್ಲಿ ಕಕ್ಕೇರಿ ಬಂದು ನಿಂತ ಸ್ಥಳವಾಗಿದೆ ಹಾಗೂ ಇದು ಕಾಲಾಂತರದಲ್ಲಿ ಕಕ್ಕೇರಿಯಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಕಕ್ಕಯ್ಯನ ಪತ್ನಿ ವಿಷ್ಟಾದೇವಿ ತನ್ನ ದೈವಭಕ್ತಿ ಹಾಗೂ ವಿಶಿಷ್ಟ ಪವಾಡಗಳ ಮೂಲಕ ಜನರ ಸಮಸ್ಯೆಗಳನ್ನು ಬಗೆಹರಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಈ ಭಾಗದಲ್ಲಿ ತಾಯಿ ವಿಷ್ಟಾದೇವಿಯು ನೆಲೆ ನಿಂತಿದ್ದಾಳೆ. ಡೋಹರ ಕಕ್ಕಯ್ಯನು ಒಂದು ದಿನ ಉಳುವಿಗೆ ಹೋಗುವ ಮಾರ್ಗದಲ್ಲಿ ಇದೇ ಸ್ಥಳದಲ್ಲಿ ಕಳಚೂರಿ ಸೈನ್ಯದೊಂದಿಗೆ ಹೋರಾಡಿ ವೀರಮರಣವನ್ನು ಹೊಂದಿದರು. ಹಾಗೆ ಈ ಗ್ರಾಮದ ಅನತಿ ದೂರದಲ್ಲಿ ಅವರ ಸಮಾಧಿ ಸ್ಥಳವಿದೆ. ಹಾಗೆ ಈ ಕಕ್ಕೇರಿ ಗ್ರಾಮದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ವೇಳೆ ಇಲ್ಲಿ ಕೂಡ ಜಾತ್ರೆ ಜರುಗಿರುತ್ತದೆ. ವಿಷ್ಟಾದೇವಿಗೆ ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯದಲ್ಲಿ ಸಾವಿರಾರು ಭಕ್ತರಿದ್ದಾರೆ. 150 ವರ್ಷಗಳ ಹಿಂದೆ ಕಕ್ಕೇರಿಯು ಕಿತ್ತೂರು ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತ್ತು. ಆದ ಕಾರಣ ಶೂರ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಕಿತ್ತೂರು ಚೆನ್ನಮ್ಮನ ಆಸ್ಥಾನದ ಸೈನಿಕರು ಯುದ್ಧದಲ್ಲಿ ಜಯಗಳಿಸಲು ಕಕ್ಕೇರಿಯ ವಿಷ್ಟಾದೇವಿಯನ್ನು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಿದ್ದರೆಂಬ ಪ್ರತೀತಿ ಇದೆ.